ನಮಸ್ಕಾರ ಸ್ನೇಹಿತರೆ, ಉಗೆ ಉಗೆ ಮಲ್ಲಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ವಿಜಯದಶಮಿ ಹಿಂದೆ ನಡೆಯುವ ಈ ಜಾತ್ರೆ 5 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಶ್ರೀ ರೌತರಾಯ ಮಲ್ಲಯ್ಯ ಜಾತ್ರೆಯ ಈ ದೇವಾಲಯವು ನೂರಾರು ವರ್ಷಗಳ ಹಳೆಯದು ಎನ್ನಲಾಗುತ್ತದೆ. ಇಲ್ಲಿ ಸ್ಥಳೀಯ ಇತಿಹಾಸಕರ ಪ್ರಕಾರ ಈ ದೇವಾಲಯವು 700 ವರ್ಷ ಹಳೆಯದು ಎನ್ನಲಾಗುತ್ತದೆ. ಈ ದೇವಾಲಯದ ಕಲ್ಲು ಮತ್ತು ಸ್ಥಳೀಯ ಶಿಲೆ ನಿರ್ಮಾಣ, ಪ್ರಾಚೀನ ಶಿಲ್ಪಕಲೆ ಇವುಗಳು ಈ ದೇವಾಲಯದ ವಿಶೇಷತೆ. ಕಾಲಕ್ರಮೇಣ ಕೆಲ ಭಾಗಗಳು ಹಾನಿಗೊಳಗಾದರೂ ಗ್ರಾಮಸ್ಥರು ಮರು ನಿರ್ಮಾಣ ಮಾಡುತ್ತಾ ಪರಂಪರೆಯನ್ನು ಜೀವಂತವಾಗಿರಿಸಿದ್ದಾರೆ. ಇಲ್ಲಿಯ ಸ್ಥಳೀಯ ಕಥೆಯ ಪ್ರಕಾರ ರೌತರಾಯ ಜನರ ರಕ್ಷಣೆಗಾಗಿ ಪ್ರಸಿದ್ಧರಾಗಿದ್ದರು ಎನ್ನಲಾಗುತ್ತದೆ. ದುಷ್ಟ ಶಕ್ತಿಗಳನ್ನು ಸೋಲಿಸಿ ಗ್ರಾಮಸ್ಥರ ರಕ್ಷಣೆ ಮಾಡಿದ ನೆನಪಿಗಾಗಿ ಇವರ ಆರಾಧನೆ ಪ್ರಾರಂಭವಾಯಿತೆಂದು ಹೇಳಲಾಗುತ್ತದೆ. ಇಂದು ಸಹ ಭಕ್ತರು ತಮ್ಮ ಮನೆಗೆ ಹಿತಸಾಧನೆ, ಆರೋಗ್ಯ, ಸುಖಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಪ್ರತಿ ವರ್ಷ ನಡೆಯುವ ರೌತರಾಯ ಮಲ್ಲಯ್ಯ ಜಾತ್ರೆಯೋತ್ಸವ ಸಾವಿರಾರು ಭಕ್ತರನ್ನು ಸೆಳೆಯುತ್ತದೆ. ಈ ಜಾತ್ರೆ ವೇಳೆ ದೇವರನ್ನು ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗಿ ವಿಶೇಷ ಆರಾಧನೆ ನಡೆಸುತ್ತದೆ. ಬಳಿಕ ಮೆರವಣಿಗೆಯೊಂದಿಗೆ ಪುನಃ ದೇವಸ್ಥಾನಕ್ಕೆ ತರುವ ಸಂಪ್ರದಾಯದಂತೆ ಹಾಡು, ನೃತ್ಯ ಕಾರ್ಯಕ್ರಮ, ಊರಿನ ಸಾಂಸ್ಕೃತಿಕ ಹಬ್ಬಗಳು. ಇಂದು ರೌತರಾಯ ದೇವಾಲಯವು ಭಕ್ತರ ನೆಲೆ ಮಾತ್ರವಲ್ಲದೆ ನಮ್ಮ ವಿಜಯಪುರ ಜಿಲ್ಲೆಯ ಇತಿಹಾಸ, ಪರಂಪರೆಯ ಜೀವಂತ ಸಾಕ್ಷ್ಯವಾಗಿದೆ. ಹಣವನ್ನು ಮುಂದಿನ ಪೀಳಿಗೆಗೂ ಕಾಪಾಡಲು ಶ್ರಮಿಸುತ್ತಿದ್ದಾರೆ. ದೇವರಿಪ್ಪರಿಗೆಯ ಶ್ರೀ ರೌತರಾಯ ದೇವಾಲಯ ಭಕ್ತಿ, ಇತಿಹಾಸ ಮತ್ತು ಸಾಂಸ್ಕೃತಿಕ ಹೃದಯ ಹೋಗು ಹೇಳುವ ಒಂದು ಜೀವಂತ ಮಂದಿರ ದೇವರಿಪ್ಪರಿಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡೋದನ್ನ ಮರಿಬೇಡ್ರಿ. ನಾನು ನಿಮ್ಮ ಪ್ರೀತಿಯ ಸುಧಾಕರ್.